ಸಲುವಾಗಿಯೇ ಪ್ರತ್ಯೇಕ ಬಜೆಟ್ ಅನ್ನು ಕೊಟ್ಟಂತ ದೇಶದ ಪ್ರಪ್ರಥಮ ಒಬ್ಬ ರಾಜಕಾರಣಿ, ಮುಖ್ಯಮಂತ್ರಿ. ಎಲ್ಲಿಯೂ ಕೂಡ ರೈತರ ಸಲುವಾಗಿ ಬಜೆಟ್ ಮಂಡನೆ ಆಗಲೇ ಇಲ್ಲ ನಮ್ಮ ದೇಶದಲ್ಲಿ, ಯಾವ ಸ್ಟೇಟ್ನಲ್ಲೂ ಕೂಡ. ಅಂಥದನ್ನ ಯಡಿಯೂರಪ್ಪ ಪ್ರಥಮವಾಗಿ ಮಾಡಿ ತೋರಿಸಿದಂಥವ್ರು. ಅದಕ್ಕಾಗಿ ಅವ್ರಿಗೆ ರೈತ ನಾಯಕ ಅಂತ ಹೇಳ್ಬೋದು. ಅವರು ಮುಖ್ಯಮಂತ್ರಿ ಸ್ಥಾನವನ್ನ, ಅಧಿಕಾರವನ್ನ ಸ್ವೀಕಾರ ಮಾಡುವಾಗ ರೈತರ ಒಂದು ಕೃಷಿಯ ಸಂಕೇತವಾದಂತಹ ಹಸಿರು ಶಾಲನ್ನು ಹೊತ್ಕೊಂಡೇನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಪ್ರಮಾಣ ವಚನವನ್ನು ಆ ರೀತಿ ಸ್ವೀಕರಿಸಿದ ಕಾರಣಕ್ಕಾಗಿಯೂ ಏನು ರೈತರ ಸಲುವಾಗಿ ಅವ್ರ ಬಜೆಟ್ ಅನ್ನ, ಒಂದು ಸಪರೇಟ್ ಬಜೆಟ್ ಅನ್ನ ಅವರು ಮಂಡಿಸಿದರು. ಹಾಗಾಗಿ ಅವರು ರೈತ ನಾಯಕರು ಕೂಡ ಹೌದು. ಅಂತಹ ಯಡಿಯೂರಪ್ಪನವರು ಅದು ಒಂದೇ ಅಲ್ಲ, ಹಲವಾರು ಹೊಸ ಹೊಸ ಯೋಜನೆಗಳನ್ನು ತಂದದ್ದನ್ನು ನಾವು ನೋಡ್ತೀವಿ. ಹೆಣ್ಮಕ್ಕಳಿಗೆ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ತರ್ತಾರೆ. ಸ್ಕೂಲ್ ಮಕ್ಕಳಿಗೆ ಸೈಕಲ್ ಯೋಜನೆಯನ್ನ ಅವರು ಜಾರಿಗೆ ತರ್ತಾರೆ. ಇಂಥ ಹಲವಾರು ಕಾರ್ಯಗಳನ್ನ ಅವರು ಹೊಸದಾಗಿ ಮಾಡಿದ್ದಾರೆ. ಮಠಮಾನ್ಯಗಳಿಗೆ ಯಾರು ಕೂಡ ಅನುದಾನ ಕೊಡ್ತಿರ್ಲಿಲ್ಲ ಮೊದಲು, ಆದ್ರೆ ಮಠಗಳಿಗೂ ಕೂಡ ಅನುದಾನ ಕೊಡುವ ಪರಂಪರೆಯನ್ನ ಪ್ರಾರಂಭಿಸಿದವರೇ ಯಡಿಯೂರಪ್ಪನವರು. ಹೀಗಾಗಿ ಅವರ ಧರ್ಮಪರವಾದ ಚಿಂತನೆ ಅವರದಾಗಿತ್ತು, ಅವರ ರಾಜಕೀಯ ಕ್ಷೇತ್ರದ ಸೇವೆಯ ಪರಿಧಿಯಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು. ಹೀಗಾಗಿ ರಾಜಕಾರಣದಲ್ಲಿ ಒಂದು ವಿಶಿಷ್ಟವಾದ ವ್ಯಕ್ತಿತ್ವದ ಛಾಪನ್ನ ಮೂಡಿಸಿದಂಥವ್ರು ಯಡಿಯೂರಪ್ಪ. ಸೊ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ತಾವು ಕೂಡ ನಮಗೆ ಕರೆ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷರು ಸ್ವತಃ ನಮ್ಮ ತಿಪ್ಪಣ್ಣ ಮಜ್ಜಿಗೆ ಅವರು, ಅವರೆಲ್ಲ ಕಾರ್ಯಕರ್ತರೊಡನೆ ಕೂಡ್ಕೊಂಡು ಬಂದು ಅವರ ರಾಜಕಾರಣದ ಈ ಸ್ವಾಭಿಮಾನಿ ಸಭೆಯಲ್ಲಿ ತಾವು ಕೂಡ ಭಾಗವಹಿಸಬೇಕು ಅಂತ ನಮಗೆ ವಿನ್ನವಿಸಿದ್ದಾರೆ. ಆದ್ದರಿಂದ ಹೋಗುವ ಒಂದು ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ.